मैं कह दिया ಬರ ಬರ. ನಮಸ್ಕಾರ ಕಿರಣ್. ಏನ್ ನೈಟು ಮತ್ತೆ ಭೀಮಾ ಮತ್ತೆ ಕ್ಯಾಪ್ಟನ್ ಫೈಟ್ ಆಗಿದೆ ಅಂತೆ ನ್ಯೂಸು. ಹೌದು, ನಿನ್ನೆ ದಿವಸ ನೋಡಿ ಎಲ್ಲಾ ವಿಡಿಯೋಗಳು ವೈರಲ್ ಆಯ್ತು. ನಮ್ಮ ಕ್ಯಾಪ್ಟನ್ ಮತ್ತೆ ಭೀಮಾ ಒಟ್ಟೊಟ್ಟಿಗೆ ಇರೋದನ್ನ ಒಂದು ಎಲ್ಲಾ ವಿಡಿಯೋಗಳು ಎಲ್ಲಾ ಕಡೆ ಹರಿದಾಡಿದ್ವಿ. ಆದ್ರೆ ನಿನ್ನೆ ದಿವಸ ಏನಾಯ್ತು, ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುವಂತ ಕಾಳಗ ಮತ್ತೆ ಅನಾಹುತ ಅಂತಾನೂ ಹೇಳ್ಬೋದಿತ್ತು. ಆದ್ರೆ ಯಾವ್ದೇ ರೀತಿ ಅನಾಹುತ ಆಗಿಲ್ಲ. ಆದ್ರೆ ಇವತ್ತಿನ ಬೆಳಿಗ್ಗೆ ಏನಾಯ್ತು ಅನ್ನೋದು ಜನಗಳ ಪ್ರಶ್ನೆ. ರಾತ್ರಿ ಏನಾಗ್ಬೋದು ಅನ್ನೋದು ಜನಗಳ ಒಂದು, ಭೀಮನ ಅಭಿಮಾನಿಗಳಾಗಿರ್ಬೋದು, ಆನೆ ಪ್ರೇಮಿಗಳಾಗಿರ್ಬೋದು, ಎಲ್ಲಾರ ಒಂದು ಕುತೂಹಲಕಾರಿ ವಿಷಯ ಇತ್ತು. ಯಾಕಂದ್ರೆ ಕ್ಯಾಪ್ಟನ್ ಮತ್ತೆ ಭೀಮಾ ಒಟ್ಟೊಟ್ಟಿಗೆ ನಿನ್ನೆ ದಿವಸ ಇತ್ತು. ಆದ್ರೆ ನಿನ್ನೆ ಇಲಾಖೆಯವರು ಅದನ್ನ ಬೇರ್ಪಡಿಸಿದ್ರು, ದೂರ ದೂರ ಮಾಡಿದ್ರು. ಆದ್ರೂ ಕೂಡ ರಾತ್ರಿ ಒಂದು 12 ಗಂಟೆ ಮೇಲೆ ಸಿರ್ಗುರ ಅಂತ ಒಂದು ಗ್ರಾಮ ಬರುತ್ತೆ. ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಕಾನಹಳ್ಳಿ ಫಾರೆಸ್ಟಿಗೆ ಹೋಗುವಂತ, ಅಲ್ಲಿಂದ ಕಾನಹಳ್ಳಿ ಫಾರೆಸ್ಟ್ 1 ಕಿಲೋಮೀಟರ್ ಬರುತ್ತೆ. ಏನ್ ಮೊನ್ನೆ ದಿವಸ ಒಂದು ಕಾಡಾನೆ ಕಾರ್ಯಾಚರಣೆ ಇತ್ತು ಸಿಂಗಲ್ದಂತ ನೇರ್ಲುಮಕ್ಕಿ ಭಾಗ ಸಿರ್ಗುರ, ಆ ಭಾಗದಲ್ಲಿ ನಮ್ಮ 3 ಗುಂಪುಗಳು ಕೂಡ ಕಾಡಾನೆ ಗುಂಪು ಅಲ್ಲಿದೆ. ಈ ಕ್ಯಾಪ್ಟನ್ ಏನು ಆ ಗುಂಪುಗಳಿಗೆ ಸೇರಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಆತುರದಲ್ಲಿರುವಂತ ಕ್ಯಾಪ್ಟನ್ ನಿನ್ನೆ ದಿವಸ ಭೇಟಿ ಮಾಡಕ್ಕಂತ ಹೋಗ್ತಾನೆ. ಆದ್ರೆ ಅಲ್ಲಿರುವಂತಹ ವನರಾಜ ನಮ್ಮ ಕಾಡಾನೆ ಭೀಮ. ಯಾಕಂತ ಹೇಳಿದ್ರೆ ಆ ಭೀಮನ ಸೋಲ್ಸೆ ಆ ಗುಂಪಿಗೆ ಸೇರ್ಬೇಕಾಗುತ್ತೆ ಕ್ಯಾಪ್ಟನ್. ಯಾಕಂತ ಹೇಳಿದ್ರೆ ಭೀಮ ತುಂಬಾ ಮದದಲ್ಲಿರೋ ಕಾರಣ, ಮತ್ತೆ ನಿನ್ನೆ ದಿವಸ ಅದ್ರ ಮೇಲೆ ಒಂದು ಕಾಳಗ ನಡ್ಸೋಕಂತಾನೆ ಕ್ಯಾಪ್ಟನ್ ಬರ್ತಾನೆ. ಆದ್ರೆ ಅದು ಅಸಾಧ್ಯ ಆಗುತ್ತೆ. ಅಲ್ಲಿಗೆ ಒಂದು ಕತೆ ನಿನ್ನೆ ದಿವಸಕ್ಕೆ ಅಲ್ಲಿ ಮುಗಿಯುತ್ತೆ. ಆದ್ರೆ ರಾತ್ರಿ ನಡೆದಿರುವಂತ ಘಟನೆ ಏನಂತ ಹೇಳಿದ್ರೆ, ರಾತ್ರಿ ಇಡೀ ಫೈಟ್ ನಡೆದಿದೆ, ರಾತ್ರಿ ಇಡೀ ಕಿರ್ಚಾಟ ಅರಚಾಟ ನಡೆದಿದೆ ಅಂತ ಅಲ್ಲಿಯ ಒಂದು ಸ್ಥಳೀಯರು ಮತ್ತೆ ಅಲ್ಲಿ ಇರುವಂತ ರೈತರು, ಒಂದು ತೋಟದಲ್ಲಿ ಮನೆ ಇರುತ್ತೆ, ಆ ತೋಟದಲ್ಲಿರುವಂತ ಮನೆಯವರು ಪಟಾಕಿ ಸಿಡಿಸ್ತಾರೆ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತು ETF ನವರು ಮತ್ತೆ ಇಲಾಖೆಯವರು ಹೊರಗಡೆ ಕಾಯ್ತಾ ಇರ್ತಾರೆ. ಆದ್ರೆ ಒಳಗಡೆ ಹೋಗಕ್ಕೆ ಅವರಿಗೂ ಧೈರ್ಯ ಸಾಕಾಗಲ್ಲ. ಯಾಕಂದ್ರೆ ಅವ್ರದ್ದು ಪ್ರಾಣ ಇರುತ್ತೆ, ಅವರಿಗೂ ಏನಾದ್ರೂ ಒಂದು ಅನಾಹುತಗಳು ಸಂಭವಿಸುತ್ತೆ. ಯಾಕಂದ್ರೆ ರಾತ್ರಿ ಹೊತ್ತು ಆನೆಗಳು ಎಲ್ಲಿದಾವೆ, ಎಷ್ಟು ಆನೆ ಇದಾವೆ, ಏನಿದೆ ಅಂತ ಸರಿಯಾದ ರೀತಿ ಮಾಹಿತಿನೂ ಕೂಡ ಇಲಾಖೆಯವರಿಗೂ ಸಿಗೋದಿಲ್ಲ. ಆದ್ರೆ ಅವ್ರದ್ದು ಪ್ರಾಣದ ಬಗ್ಗೆ ನಾವು ಯೋಚನೆನೂ ಮಾಡ್ಬೇಕಾಗುತ್ತೆ. ಅದಾದ ನಂತರ ಏನಾಗುತ್ತೆ, ಬೆಳಗಿನ ಜಾವ ಒಂದು 5 ಗಂಟೆ ಸುಮಾರಿಗೆ ತುಂಬಾ ಕಿರ್ಚಾಡ್ಕೊಂಡು ಒಂದ್ ಆನೆ ಓಡ್ ಬರುತ್ತೆ. ಅದ್ರ ಹಿಂದೆ ನಮ್ಮ ಭೀಮ ಬರ್ತಾನೆ. ಅದು ಬೇರೆ ಯಾವ್ದು ಅಲ್ಲ, ಕ್ಯಾಪ್ಟನ್ ಓಡ್ ಬರ್ತಾನೆ. ಭೀಮನ ಒಂದು ಹೊಡೆತನ ತಾಳಕ್ಕಾಗ್ದಲೆ ಕ್ಯಾಪ್ಟನ್ ಅಲ್ಲಿಂದ ಓಡೋಡಿ ಬರ್ತಾನೆ. ಎಲ್ಲಿಗ್ ಬರ್ತಾನೆ ಅಂತ ಹೇಳಿದ್ರೆ ನೇರ್ಲುಮಕ್ಕಿ ಸಿರ್ಗುರ ಭಾಗಕ್ಕೆ ಬರ್ತಾನೆ. ಸಿರ್ಗುರ ಭಾಗ ಅಂತ ಹೇಳಿದ್ರೆ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಒಬ್ರು ತಾರಾನಾಥ್ ಅಂತ ಇದ್ದಾರೆ, ಅವರ ಒಂದು ಎಸ್ಟೇಟ್ ಬರುತ್ತೆ. ಆ ಎಸ್ಟೇಟ್ ಒಳಗಡೆ ನಮ್ಮ ಕ್ಯಾಪ್ಟನ್ ಹೋಗ್ತಾನೆ. ನಮ್ಮ ಭೀಮ ಹೆಚ್ಚು ಕಡಿಮೆ 1.5-2 ಕಿಲೋಮೀಟರ್ ದೂರದಷ್ಟ ಹಿಂಬಾಲಿಸ್ತಾ ಬಂದು ಕ್ಯಾಪ್ಟನ್ ಮೇಲೆ ದಾಳಿ ಮಾಡ್ತಾ ಬರ್ತಾನೆ. ದಾಳಿ ಮಾಡಿದ್ಮೇಲೆ ಅಲ್ಲಿಂದ ಕ್ಯಾಪ್ಟನ್ ಸ್ವಲ್ಪ ಫಾಸ್ಟ್ ಆಗಿ ಓಡಿ ಆ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದವ್ರು ಒಂದು ವಿಡಿಯೋನ ಹಿಡಿತಾರೆ. ಯಾಕಂತ ಹೇಳಿದ್ರೆ ಬೇರೆ ಯಾರಿಗೂ ಆ ದೃಶ್ಯಾವಳಿಗಳು ಸಿಗೋದಿಲ್ಲ. ಅಲ್ಲಿಗೆ ನಾನು ಬೆಳಗಿನ ಈ ಏನ್ ಫೈಟ್ ನಡೀತು ಅಂತ ನನಗೆ ಒಂದು ಮೆಸೇಜ್ ಬರುತ್ತೆ. ಅದ್ರ ಮೇಲೆ ನಾನು ಆ ಊರಿಗೆ ಹೋಗ್ತೀನಿ. ಆ ಊರಿಗೆ ಹೋದಾಗ ಏನ್ ಆ ವಿಡಿಯೋದಲ್ಲಿ ಆ ಬನಿಯಾನ್ ಹಾಕೊಂಡು ಮತ್ತೆ ಇನ್ನೊಬ್ರು ಅದ್ರ ಹಿಂಭಾಗದಲ್ಲಿ ಒಂದು ವಿಡಿಯೋ ಮಾಡ್ತಾರೆ. ಅವ್ರ ಹತ್ರ ಒಂದು ಮಾಹಿತಿ ನಾನು ಕೇಳಿದಾಗ ಅವ್ರು ಹೇಳ್ತಾರೆ 5 ಗಂಟೆ ಅವ್ರ ಮನೆ ಅಲ್ಲೇ ಬರುತ್ತೆ, ತುಂಬಾ ಕಿರ್ಚಾಟ ನಡೆಯುತ್ತೆ, ಮತ್ತೆ ಕ್ಯಾಪ್ಟನ್ ಓಡೋಡಿ ಹೋಗ್ತಾನೆ, ಮತ್ತೆ ಭೀಮ ಹಿಂದ್ಗಡೆಯಿಂದ ಅದ್ರ ಮೇಲೆ ದಾಳಿ ಮಾಡುತ್ತೆ. ಅದ್ರ ಮೇಲೆ ಕ್ಯಾಪ್ಟನ್ ಅದು ಈಗ ಹೆಚ್ಚು ಕಡಿಮೆ ಒಂದು 5-6 ಕಿಲೋಮೀಟರ್ ದೂರಕ್ಕೆ ಈಗ ಕ್ಯಾಪ್ಟನ್ ಬಂದಿದ್ದಾನೆ. ನನ್ನ ಪ್ರಕಾರ ಒಂದು ಈಗ ಕ್ಯಾಪ್ಟನ್ ಅಲ್ಲಿಂದ ಈಗ ಸಕಲೇಶ್ಪುರ ಭಾಗ ಇಲ್ಲ ಅಂತ ಹೇಳಿದ್ರೆ ಮೂಡ್ಗೆರೆ ತಾಲೂಕ್ ಕಡೆಗೆ ಸ್ಥಳಾಂತರ ಆಗ್ಬೋದು ಈ ಕ್ಯಾಪ್ಟನ್. ಯಾಕಂದ್ರೆ ಇವಾಗ ಭೀಮನ ಮುಖ ಕೊಡಕ್ಕೆ ಶಕ್ತಿ ಕ್ಯಾಪ್ಟನ್ ಕೈಲಿ ಇಲ್ಲ. ಯಾಕಂತ ಹೇಳಿದ್ರೆ ನಮ್ ಭೀಮ ತುಂಬಾ ಶಕ್ತಿಶಾಲಿ ಇದ್ದಾನೆ. ಇನ್ನೊಂದು ಕೂಡ ಮದ ಇರೋ ಕಾರಣ ಭೀಮನ್ಗೆ ಮುಖ ಕೊಡಕ್ಕೆ ತುಂಬಾ ಕಷ್ಟ ಇದೆ ಅಂತ ನಾನು ಹೇಳ್ತೀನಿ ಕಿರಣ್. ಸರ್, ಭೀಮಾ ಮತ್ತೆ ಈಗ ಕ್ಯಾಪ್ಟನ್ ಯಾವ ಭಾಗದಲ್ಲಿದೆ, ಮತ್ತೆ ವಾಪಸ್ಸು ಕ್ಯಾಪ್ಟನ್ ಯಾವ ಭಾಗಕ್ಕೆ ಹೋದ? ಈಗ ನಮ್ಮ ಭೀಮ ಕಾಡಾನೆ ಭೀಮ ಮತ್ತೆ ಗುಂಪು
ಮೂರು ಗುಂಪುಗಳು ಕೂಡ ಜಾಕ್ನಳ್ಳಿ ಎಸ್ಟೇಟ್ ಅಂತ ಬರುತ್ತೆ, ಅದು ಬಕ್ಕರಳ್ಳಿ ಅಂತ ಬರುತ್ತೆ. ಬಕ್ರಳ್ಳಿ ಅಂತ ಹೇಳಿದ್ರೆ ನೆನ್ನೆ ಇದ್ದಂತಹ ಜಾಗ ಸಿರ್ಬೂರ್ದಿಂದ ಪಕ್ಕದಲ್ಲಿ ಬರುತ್ತೆ. ಅಲ್ಲಿಗೂ ಕಾನಳ್ಳಿ ಫಾರೆಸ್ಟ್ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ, ವಿಕ್ರಾಂತ್ ಕಾರ್ಯಾಚರಣೆ ಆಗಿದೆ, ಮತ್ತೆ ಮೊನ್ನೆ ದಿವಸ ಸಿಂಗಲ್ದಂತ ಕಾರ್ಯಾಚರಣೆ ಆಗಿದೆ. ಅದೇ ಭಾಗ ಬರುತ್ತೆ ಕಾನಳ್ಳಿ ಫಾರೆಸ್ಟ್. ಆ ಭಾಗದಲ್ಲಿ ಈಗ ನಮ್ಮ ಕ್ಯಾಪ್ಟನ್ ಇದ್ದಾನೆ. ಅಲ್ಲಿಂದ ಈಗ ಭೀಮಾ ಹೊಡೆದಿರೋ ಏಟಿಗೆ ಅಲ್ಲಿಂದ ಓಡ್ ಬಂದಂತ ಕ್ಯಾಪ್ಟನ್ ಅಲ್ಲಿದ್ದಾನೆ. ಈಗ ನಮ್ ಭೀಮಾ ಗುಂಪೊಟ್ಟಿಗೆ ಎಲ್ಲ ಕಾವಲ್ ಕಾಯ್ತಾ ನಾನು ಗುಂಪಿಗೆ ಸೇರ್ಸಲ್ಲ ಅಂತ ಕ್ಯಾಪ್ಟನ್ನಿಗೆ ಜಾಕ್ನಳ್ಳಿ ಎಸ್ಟೇಟ್ ಅಂತ ಬರುತ್ತೆ, ಆನೆಗುಂಡಿ ಅಂತ ಬರುತ್ತೆ, ಅಲ್ಲಿ ನೇರ್ಲುಮಕ್ಕಿಯಿಂದ ಪಕ್ಕದಲ್ಲಿ ಬರುತ್ತೆ. ಇದು ಬೇಲೂರು ತಾಲೂಕಿಗೆ ಸೇರ್ಪಡುವಂತ ಒಂದು, ಇದು ಅರಳ್ಳಿ ಹೋಬಳಿ ಬೇಲೂರು ತಾಲೂಕು ಸೇರ್ಪಡುತ್ತೆ ಕಿರಣ್. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಭೀಮಾ ಒಂದ್ ದಂತಾನು ಕಳ್ಕೊಂಡಿದ್ದಾನೆ. ಈ ಸತಿ ಮತ್ತೆ ಕ್ಯಾಪ್ಟನ್ ತುಂಬಾ ಸಿಟ್ಟಲ್ಲಿದ್ದಾನೆ, ಅಗ್ರೆಸಿವ್ ಆಗಿದ್ದಾನೆ. 15 ದಿವಸದಿಂದ ಇದು ಭೀಮನ ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡಿರುವಂತ ಕ್ಯಾಪ್ಟನ್. ಭೀಮಾ ಗುಂಪಿಗೆ ಸೇರ್ಸಕ್ ಬಿಡ್ತಾ ಇಲ್ಲ. ಅದ್ರ ನಂತರ ETF ಒಬ್ರು ಬೈಕ್ ಮೇಲೆ ಕಸ್ಕೆಬೇಲಲ್ಲಿ ದಾಳಿ ಮಾಡುತ್ತೆ ಕ್ಯಾಪ್ಟನ್. ಮತ್ತೆ ಎಲ್ಲಿತ್ತು, ಎಲ್ಲಿ ಓಡಾಡ್ಕೊಂಡಿದೆ ಅಂತಾನೆ ಕಣ್ಣಿಗೆ ಸೆರೆಗೆ ಬಿದ್ದಿರ್ಲಿಲ್ಲ ಕ್ಯಾಪ್ಟನ್. ಆದ್ರೆ ನಿನ್ನೆ ದಿವಸ ಸೆರೆಗೆ ಬಿದ್ದಂತ ಕ್ಯಾಪ್ಟನ್ ಭೀಮನ್ ಮೇಲೆ ದಾಳಿ ಮಾಡ್ಬೋದೇನೋ, ನಮ್ ಭೀಮನ್ಗೆ ಸಿಂಗಲ್ದಂತ ಅಂತ ನಾವು ಎಲ್ಲ ಅನ್ಕೊಂಡಿದ್ವಿ, ಈ ಫೈಟ್ ನಡಿಬಾರ್ದು ಅಂತ ಅನ್ಕೊಂಡಿದ್ವಿ. ಆದ್ರೆ ಹಲವು ಬಾರಿ ನಮ್ಮ ಭೀಮನ್ ಮೇಲೆ ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲೂ ಡಾಟ್ ಆಗಿದೆ. ಮತ್ತೆ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡೋ ಒಂದು ನಿಟ್ಟಿನಲ್ಲಿ ಅದ್ರ ಮೇಲೆ ಅರವಳಿಕೆ ಕೊಡಕ್ಕಾಯ್ತು. ಆವಾಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಅರವಳಿಕೆಯಿಂದ ಅದರ ಶಕ್ತಿ ಕುಗ್ಗೋದು ಒಂದು ಚಾನ್ಸಸ್ಗಳು ತುಂಬಾ ಇರುತ್ತೆ, ಅದಕ್ಕೊಂದು ಶಕ್ತಿನ ಕಳ್ಕೊಳ್ಬೋದು ಅಂತ. ಆದ್ರೆ ಇವತ್ತಿನ ಮಟ್ಟಿಗೆ ನಮ್ ಭೀಮನಲ್ಲಿ ಇರುವಂತ ಬಲ, ಏನ್ ಹಳೆ ಬಲ ಇದೆಯೋ, ಭೀಮಂದು ಏನ್ ಶಕ್ತಿ ಇದೆಯೋ, ಆ ಶಕ್ತಿ ಇನ್ನು ಕುಗ್ಗಿಲ್ಲ ಅಂತಾನು ಇದ್ರಲ್ಲಿ ಗೊತ್ತಾಗುತ್ತೆ ಕಿರಣ್. ಯಾಕಂದ್ರೆ ಅಲ್ಲಿಯ ಸ್ಥಳೀಯರ ಬಾಯಿಂದ ಕೇಳಿದ್ರೆ ಯಾವ ರೀತಿ ಹೊಡೆದಿದೆ ಅಂತ ಹೇಳಿದ್ರೆ ಕ್ಯಾಪ್ಟನ್ ಓಡ್ ಬರುತ್ತೆ ಹಿಂದ್ಗಡೆಯಿಂದ ಡೋಸ್ ಕೊಡೋ ಇದಕ್ಕೆ ಕ್ಯಾಪ್ಟನ್ ಅಲ್ಲಿ 1 ನಿಮಿಷನೂ ನಿಲ್ದಲೆ ಓಡೋಗುವಂತ ದೃಶ್ಯ ಅವರು ಸ್ಥಳೀಯರು ಆ ವಿಡಿಯೋಗೂ ಮಾಡಕ್ಕೆ ಭಯ ಆಯ್ತು ಅಂತ ಹೇಳ್ತಾರೆ. ಆ ತರದ್ರಲ್ಲಿ ಅಲ್ಲಿವರೆಗೆ ಓಡಿಸಿ ನೇರ್ಲುಮಕ್ಕಿ ಭಾಗದ ತನಕ ಓಡಿಸಿ ವಾಪಸ್ ಮತ್ತೆ ಗುಂಪಿನ ಕಡೆಗೆ ನಮ್ಮ ಭೀಮಾ ಹೋಗ್ತಾನೆ. ಕೋಗೋಡು, ಅರಮನೆಗುಡ್ಡ ಆ ಭಾಗಕ್ಕೆ ನಮ್ಮ ಭೀಮಾ ಹೋಗ್ತಾನೆ ಕಿರಣ್. ಮತ್ತೆ ಕ್ಯಾಪ್ಟನ್ ಬರೋ ಚಾನ್ಸಸ್ ಇದೆ ಸರ್, ಈಗ ಮದ ಕೂಡ ಸ್ಟಾರ್ಟ್ ಆಗ್ತದೆ ಅಂತ ನ್ಯೂಸ್. ಮದ ಸ್ಟಾರ್ಟ್ ಆಗ್ತಿದೆ, ಆದ್ರೆ ಭೀಮನ್ಗೆ ಇನ್ನೂ ಮದ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಮೊದಲ್ಕಿಂತ ಮತ್ತೆ ಗೀಜು ಹಾಗೆ ಇಳಿತಾ ಇದೆ. ಮತ್ತೆ ತುಂಬಾ ಮದ ಇರೋ ಕಾರಣ ಯಾವ್ದೇ ಕಾರಣಕ್ಕೂ ಬಿಟ್ಟು ಹೋಗುವಂತ ಭೀಮಾ ಅಲ್ಲ. ಯಾಕಂದ್ರೆ ಮದ ಇಳಿದ್ರೆ ಅದು ಕ್ಯಾಪ್ಟನ್ ಬರ್ಲಿ ಬರ್ದಲೇ ಇರ್ಲಿ ಭೀಮಾ ತಾನಾಗೆ ಹೊರಟೋಗುತ್ತೆ. ಅದು ಯಾವ್ದೇ ರೀತಿ ಫೈಟ್ ಮಾಡಲ್ಲ, ಮತ್ತೆ ಯಾವ್ದೇ ರೀತಿ ಗುಂಪೊಳಗೆ ಇರಲ್ಲ ನಮ್ ಭೀಮಾ. ಮದ ಕಮ್ಮಿ ಆದ ತಕ್ಷಣ ಅದು ತಾನಾಗಿ ಅದರ ಹಳೆ ಜಾಗಕ್ಕೆ ಹೋಗುತ್ತೆ. ಯಾವ್ದು ಹಳೆ ಜಾಗ ಅಂತ ಹೇಳಿದ್ರೆ ಅದಕ್ಕೆ ಪ್ರಿಯವಾದಂತ ಜಾಗ. ಯಾವ್ದೇ ರೀತಿ ಗಾಯ ಆದಾಗ ಗಾಯ ವಾಸಿ ಮಾಡ್ಕೊಳಕ್ ಅದು 8 ರಿಂದ 10 ದಿವಸಗಳ ಕಾಲ ಯಾವ್ದು ಅಬ್ನಾ ಕಡೆ ಒಂದು ನಡುತೋಪು ಅಂತ ಹೇಳ್ಬಿಟ್ಟು, ಅಕೇಶಿಯಾ ನಡುತೋಪು ಅಂತ ಹೇಳ್ಬಿಟ್ಟು ಅದ್ರ ಒಂದು ಜಾಗ ಇದೆ, ಕಾಡಿದೆ, ಅಲ್ಲಿ ನೀರಿದೆ. ಅದ್ರ ಒಳಗಡೆ ಹೋದ್ರೆ, ವಡೂರ್ ಭಾಗಕ್ಕೆ ಹೋದ್ರೆ ನಮ್ ಭೀಮಾ ಮತ್ತೆ 6 ತಿಂಗಳು ಬಿಟ್ಟೆ ವಾಪಸ್ ಮತ್ತೆ ಈ ಗುಂಪಿಗೆ ಸೇರಕ್ ಬರೋದು. ಆ ಕಾರಣ ಇವಾಗ ಮದ ಕಮ್ಮಿ ಆಗಿಲ್ಲ. ಯಾವ್ದೇ ಕಾರಣಕ್ಕೆ ಕ್ಯಾಪ್ಟನ್ನ ಹತ್ರ ಸೇರ್ಸೋದು ತುಂಬಾ ಕಷ್ಟ ಇದೆ. ಮತ್ತೆ ಕಾಳಗ ನಡಿಬಹುದು. ನಡಿಯಕ್ಕೆ ಈಗ ಹೆದರಿ ಓಡಿರುವಂತ ಕ್ಯಾಪ್ಟನ್. ಯಾಕಂತ ಹೇಳಿದ್ರೆ ಯಾರು ಇದನ್ನ ಪಟಾಕಿ ಹೊಡೆದು ಬೇರ್ಪಡಿಸಿಲ್ಲ, ತಾನಾಗೆ ಓಡೋಗಿರುವಂತ ಕ್ಯಾಪ್ಟನ್. ಹಾಗಾಗಿ ಇದು ಸೋಲೊಪ್ಕೊಂಡು ಭೀಮನಿಂದ ದೂರ ಆಗಿದ್ದಾನೆ ಕ್ಯಾಪ್ಟನ್ ಅಂತ ನಾನು ಹೇಳ್ತೀನಿ ಕಿರಣ್.